ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತದ ಅತ್ಯಂತ ಪವಿತ್ರ ಹಾಗೂ ಸುಂದರ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ದಿನ. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಈ ದಿನ ಮನುಷ್ಯನ ಜೀವನದಲ್ಲೂ ಹೊಸ ಆರಂಭದ ಸಂಕೇತ. ಸಂಕ್ರಾಂತಿ ಎಂದರೇನು? ಸಂಕ್ರಾಂತಿ ಎಂದರೆ ಬದಲಾವಣೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ಈ ದಿನದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಇದರಿಂದ ಬೆಳಕು, ಶಕ್ತಿ ಮತ್ತು ಶುಭಾರಂಭಗಳು ಪ್ರಾರಂಭವಾಗುತ್ತವೆ ಎಂದು ನಂಬಲಾಗುತ್ತದೆ. ಈ ಹಬ್ಬ ನಿಜವಾಗಿ ಯಾರಿಗಾಗಿ? ಅದುವೇ ನಮ್ಮ ರೈತರಿಗಾಗಿ. ರೈತನು ತಿಂಗಳುಗಳ ಕಾಲ ಮಣ್ಣು ಹೊಡೆದು ಬಿಸಿಲಿನಲ್ಲಿ ಕೆಲಸ ಮಾಡಿ ಬೆಳೆಯನ್ನು ನಮ್ಮ ಕೈಗೆ ತರುತ್ತಾನೆ. ನಾವು ಅನ್ನ ತಿನ್ನುವಾಗ ಅದರಲ್ಲಿ ರೈತನ ಶ್ರಮ, ಪ್ರಾರ್ಥನೆ ಮತ್ತು ನಂಬಿಕೆ ಇರುತ್ತದೆ. ಸಂಕ್ರಾಂತಿ ರೈತನಿಗೆ ಧನ್ಯವಾದ ಹೇಳುವ ಹಬ್ಬ. ಎಳ್ಳು ಬೆಲ್ಲದ ಮಹತ್ವ. ಎಳ್ಳು ಮತ್ತು ಬೆಲ್ಲ ಕೇವಲ ತಿಂಡಿ ಅಲ್ಲ. ಎಳ್ಳು ಅಂದರೆ ಕಷ್ಟ, ಬೆಲ್ಲ ಅಂದರೆ ಸಿಹಿ. ಜೀವನದಲ್ಲೂ ಕಷ್ಟ ಮತ್ತು ಸುಖ ಎರಡೂ ಬರುತ್ತವೆ. ಅದನ್ನು ಸಮವಾಗಿ ಸ್ವೀಕರಿಸಿ, ಒಳ್ಳೆಯ ಮಾತಾಡಿ, ಒಳ್ಳೆಯದಾಗಿ ಬದುಕಿ ಎಂಬ ಸಂದೇಶ ಇದರಲ್ಲಿ ಇದೆ. ಗೋವುಗಳ ಮಹತ್ವ. ಸಂಕ್ರಾಂತಿಯಂದು ಗೋವುಗಳನ್ನು ಅಲಂಕರಿಸಿ ಪೂಜೆ ಮಾಡುತ್ತಾರೆ. ಏಕೆಂದರೆ ಗೋವು ರೈತನ ಜೀವನದ ಒಂದು ಭಾಗ. ಅವುಗಳಿಂದಲೇ ಕೃಷಿ, ಅವುಗಳಿಂದಲೇ ಹಾಲು, ಅವುಗಳಿಂದಲೇ ಜೀವನ. ಆಕಾಶದಲ್ಲಿ ಹಾರುವ ಗಾಳಿಪಟ ನಮ್ಮ ಕನಸುಗಳಂತೆ. ಮಕ್ಕಳು ನಗುತ್ತಾ ಓಡುತ್ತಾ ಆಕಾಶದತ್ತ ನೋಡುವುದು ಇದೇ ಸಂಕ್ರಾಂತಿಯ ಸೌಂದರ್ಯ. ಸಂಕ್ರಾಂತಿ ಹಬ್ಬ ನಮಗೆ ಕಲಿಸುವ ಪಾಠ: ಕೃತಜ್ಞತೆ, ಒಗ್ಗಟ್ಟು, ಪ್ರಕೃತಿ ಪ್ರೀತಿ, ಸರಳ ಜೀವನ. ನಾವು ಹೆಚ್ಚು ತೆಗೆದುಕೊಳ್ಳುತ್ತೇವೆ, ಆದರೆ ಕಡಿಮೆ ಕೊಡುತ್ತೇವೆ. ಸಂಕ್ರಾಂತಿ ನಮಗೆ ಮರಳಿ ಕೊಡಲು ಕಲಿಸುತ್ತದೆ. ಸ್ನೇಹಿತರೆ, ಈ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ತರಲಿ, ಹೊಸ ಶಕ್ತಿ ತರಲಿ, ಹೊಸ ನಂಬಿಕೆ ತರಲಿ. ನೀವು ರೈತರಿಗೆ, ಪ್ರಕೃತಿಗೆ ಮತ್ತು ಜೀವನಕ್ಕೆ ಧನ್ಯವಾದ ಹೇಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.